ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಆಸ್ಪಿರೆಂಟ್ಸ್ ಮುಂದೆ ಬರುವಂತಹ ಎಲ್ಲ ಸರ್ಕಾರಿ ನೇಮಕಾತಿಗಳಿಗಾಗಿ ಬಹಳ ಇಂಪಾರ್ಟೆಂಟ್ ಆಗಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಕರೀತಾರೆ ಈಗ ಇದನ್ನ. ಸೊ ನೋಡಿ, ಅದರಲ್ಲಿ 25 ಅಂಕಗಳ 25 ಮಾರ್ಕ್ಸ್ ನ ಕಂಪ್ಯೂಟರ್ ನಾಲೆಜ್ ನ ಖಂಡಿತ ಕೇಳ್ತಾರೆ. ಹಾಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಸರಿನಾ? ಈ ಹುದ್ದೆನೂ ಸಹ ಇನ್ನೇನು ಕೆಲವೇ ದಿನಗಳಲ್ಲೇ ನೋಟಿಫಿಕೇಶನ್ ಆಗುತ್ತೆ. ಹಾಗೇನೆ ಆಸ್ಪಿರೆಂಟ್ಸ್ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಕೆಪಿಎಸ್ಸಿ ಗ್ರೂಪ್ ಸಿ ವೃಂದದ ಏನು ಮುಂದೆ ಬರುವಂತಹ ಅಧಿಸೂಚನೆಯನ್ನು ಹೊರಡಿಸ್ತಾರೆ, ಇನ್ಕ್ಲೂಡಿಂಗ್ FDA ಆಗಿರ್ಬೋದು, SDA ಆಗಿರ್ಬೋದು, ಆ ಎಲ್ಲಾ ಹುದ್ದೆಗಳಿಗೆ ಬೇಕಾಗಿರುವಂತಹ ಒಂದು ಕಂಪ್ಯೂಟರ್ ಏನು ನಾಲೆಜ್ ನ ಒಂದು ಸಬ್ಜೆಕ್ಟ್ ಇದೆ. ಸೊ ಅದರ ಫಸ್ಟ್ ಯೂನಿಟ್ ನ ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ನೋಡಿ, ಕಂಪ್ಯೂಟರ್ ಎಂತಹ ಸಬ್ಜೆಕ್ಟ್ ಅಂತಂದ್ರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಖಂಡಿತವಾಗಿ ಕೇಳ್ತಾರೆ. ಅದು ನೀವು ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆಗಳಾಗಿರ್ಲಿ, ಸಚ್ ಆಸ್ ನಾವು ಆಲ್ರೆಡಿ ಹೇಳಿದ ಹಾಗೆ FDA, SDA, ಗ್ರೂಪ್ ಸಿ ಹುದ್ದೆಗಳು, ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಾಗಿರ್ಬೋದು, ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್, ಕರ್ನಾಟಕ ಸೆಟ್ ಎಕ್ಸಾಮ್, ನೀವು ಯಾವುದೇ ಒಂದು ಎಕ್ಸಾಮ್ ನ ತಗೊಳ್ಳಿ ಆಸ್ಪಿರೆಂಟ್ಸ್, ಅಲ್ಲಿ ಕಂಪ್ಯೂಟರ್ ಬಗೆಗಿನ ಪ್ರಶ್ನೆಗಳನ್ನ ಖಂಡಿತವಾಗಿ ಕೇಳಿರ್ತಾರೆ. ಹಾಗೇನೆ ರಾಷ್ಟ್ರೀಯ ಮಟ್ಟದ ಎಕ್ಸಾಮ್ಸ್ ಗಳು IBPS ಆಗಿರ್ಬೋದು, ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರ್ಬೋದು, ರೈಲ್ವೆ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಹಾಗೇನೆ ಈ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳು ಆಗಿರ್ಬೋದು, ಅಲ್ಲೆಲ್ಲ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುವಂತಹ, ಹಾಗೆ ಕಡಿಮೆ ಟೈಮ್ ಅಲ್ಲೇ ನೀವು ಜಾಸ್ತಿ ಮಾರ್ಕ್ಸ್ ಅನ್ನು ಗಳಿಸುವಂತಹ ಒಂದು ಸಬ್ಜೆಕ್ಟ್ ಇದೆ ಅಂತಂದ್ರೆ ಅದು ಯಾವುದು ಆಸ್ಪಿರೆಂಟ್ಸ್? ಈ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್. ಸೊ ಹಾಗಾಗಿ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಫ್ರೀಯಾಗಿ ಈ ಸಮಗ್ರವಾಗಿರುವಂತಹ ಕಂಪ್ಯೂಟರ್ ನಾಲೆಜ್ ಈ ಒಂದು ಕೋರ್ಸ್ ನ ಇವತ್ತಿನಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ, ಸರಣಿಯನ್ನ. ಸೊ ಇದರ ಬೆನಿಫಿಟ್ ನ ತಗೊಳ್ಳಿ. ಖಂಡಿತವಾಗಿಯೂ ಈ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿ ಆದ್ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಕಂಪ್ಯೂಟರ್ ನ ಮೇಲೆ ನಾಳೆ ಯಾವುದೇ ಪ್ರಶ್ನೆಗಳನ್ನ ಕೇಳಿ ನೀವು ಆನ್ಸರ್ ಮಾಡೋದಕ್ಕೆ ಏಬಲ್ ಆಗ್ತೀರಾ ಆಸ್ಪಿರೆಂಟ್ಸ್, ಸರಿನಾ? ಸೊ ಈ ಒಂದು ಕೋರ್ಸ್ ಅಥವಾ ಈ ಒಂದು ಟಾಪಿಕ್ ಏನಿದೆ, ಈ ಕಂಪ್ಯೂಟರ್ ನ ಏನೋ ಒಂದು ಸಬ್ಜೆಕ್ಟ್ ಏನಿದೆ, ಸರಿನಾ, ಒಂದೇ ವಿಡಿಯೋದಲ್ಲಿ ಎಲ್ಲವೂ ಹೇಳೋದಕ್ಕೆ ಅಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಹಂತವಾಗಿ ವಿಡಿಯೋ ಸೀರೀಸ್ಗಳು ಬರ್ತಾ ಹೋಗ್ತವೆ. ಅಂಡ್ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಸರಿನಾ ಈ ಒಂದು ಬೋರಿಂಗ್ ಬರದ ರೀತಿ ನಮ್ಮ ಸೆಷನ್ಸ್ ಗಳು ಇರ್ತವೆ. ಅಂಡ್ ಖಂಡಿತವಾಗಿಯೂ ಅಲ್ಲಿಂದ ಕ್ವಶನ್ಸ್ ಗಳು ಯಾವ ರೀತಿ ಫ್ರೇಮ್ ಆಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ, ಸೊ ಅದನ್ನು ಸಹ ನಿಮಗೆ ಹೇಳ್ತಾ ಈ ಒಂದು ಸೆಷನ್ಸ್ ಗಳು ಆರಂಭ ಆಗುತ್ತವೆ. ಸೊ ನಿಮ್ಮ ಒಂದು ಸಪೋರ್ಟ್ ಸಹ ಇರಲಿ ಅದಕ್ಕೆ. ಹಾಗೇನೆ ಸರಿನಾ, ಈ ವಿಡಿಯೋ ಸೀರೀಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ಲೈಕ್ ಕೊಡಿ, ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರ ಜೊತೆ ಅದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಆಸ್ಪಿರೆಂಟ್ಸ್, ಈಗ ನೋಡೋಣ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಅಂದ್ರೆ ನೋಡಿ, ಓಕೆ, ಈ ಒಂದು PPT ಏನಿದೆ ನಾವು ನಿಮಗೆ ಇಂಗ್ಲಿಷ್ ಅಲ್ಲೇ ತೋರಿಸ್ತಾ ಇರ್ತೇವೆ, ಸರಿನಾ? ಇಂಗ್ಲಿಷ್ ಅಲ್ಲೇ ನಿಮಗೆ ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇರ್ತೇವೆ. ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ಸರಿನಾ ವಿ ಆರ್ ವರ್ಕಿಂಗ್ ಅಂತ ಕನ್ನಡ ಈ ಒಂದು ಸರಿನಾ PPT ಮೇಲೆ ಕೆಲಸ ಮಾಡ್ತೇವೆ. ಬಟ್ ಆಸ್ ಆಫ್ ನೌ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಅಥವಾ ಆಯ್ತಾ ನಿಮ್ಗೇನು ಇದು ಹೇಳ್ತಾ ಇದ್ದೇವೆ, ಸೊ ಇದನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಹೇಳುವಂತ ಪ್ರಯತ್ನ ಆಗುತ್ತೆ. ಸೊ ದಟ್ ಯಾರ್ಯಾರು ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿದ್ದೀರಾ ಇದನ್ನ ಬರ್ಕೋಬೇಕಾಗತ್ತೆ ಅಥವಾ ಬರ್ಕೋಬಹುದು. ಓಕೆ ಆಸ್ಪಿರೆಂಟ್ಸ್, ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕಂಪ್ಯೂಟರ್ನ ಈ ಒಂದು ವಿಕಸನ ಯಾವ ತರ ಆಯ್ತು, ಆಯ್ತಾ? ವಿಕಸನ ಸರ್, ಇದ್ರ ಮೇಲೇನು ಪ್ರಶ್ನೆ ಬರುತ್ತಾ ಸರ್? 100% ಬರುತ್ತೆ, ಸರಿನಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನ ಹೇಳೋದಾದ್ರೆ ಇತ್ತೀಚಿನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನ್ ನಡೀತು ನಾನ್ HK ಅಭ್ಯರ್ಥಿಗಳದ್ದು. ಸೊ ಇಲ್ಲಿಂದ ಡೈರೆಕ್ಟ್ ಕ್ವಶನ್ ಬಂದಿದೆ ನೋಡಿ. ಎಲ್ಲಿಂದ ಸರ್? ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಏನ್ ಹೇಳ್ತಾರೆ, ಸೊ ಅಲ್ಲಿಂದ ಡೈರೆಕ್ಟ್ ಕ್ವಶನ್ಸ್ ಗಳೇ ಬಂದಿದ್ದಾವೆ, ಸರಿನಾ ಆಸ್ಪಿರೆಂಟ್ಸ್? ಈ ಒಂದು ಯುನಿವ್ಯಾಕ್, ಆಯ್ತಾ, ನೀವು ಬೇಕಾದ್ರೆ ತೆಗೆದು ನೋಡಬಹುದಾಗಿದೆ. ಯುನಿವ್ಯಾಕ್ ಎನ್ನುವಂತಹ ಕಂಪ್ಯೂಟರ್, ಇದರ ಒಂದು ಫುಲ್ ಫಾರ್ಮ್ ಅಲ್ಲಿ ಕೇಳಿದ್ರು. ಹಾಗೆ ಸರಿನಾ, ಅದು ಯಾವ ಒಂದು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೇವೆ ಅದನ್ನು ಸಹ ಕೇಳಿದ್ರು ಅಲ್ಲಿ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಯಾವುದನ್ನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಯಾರ್ಯಾರು ಸೀರಿಯಸ್ ಆಸ್ಪಿರೆಂಟ್ ಗಳಿದ್ದೀರಾ, ಈ ವರ್ಷ ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆಯನ್ನ ಪಡಿಲೇಬೇಕು ಅಂತ ಹೇಳಿ ಓದ್ತಾ ಇದೀರಲ್ವಾ, ಸೊ ನಮ್ಮ ಒಂದು ಕಂಪ್ಯೂಟರ್ ಏನು ಸರಣಿಯ ವಿಡಿಯೋಸ್ಗಳು ಏನಿದಾವೆ ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿತವೆ. ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ಕಂಪ್ಯೂಟರ್ ವಿಷಯ ಎಂತಹ ವಿಷಯ ಅಂತ ನಿಮಗೆ ಹೇಳೋದಾದ್ರೆ, ಯಾವ್ದಾದ್ರು ಒಂದು ಬುಕ್ಸ್ ತೆಗೆದು ನೀವು ಓದ್ತಾ ಹೋದ್ರೆ ಅತ್ಯಂತ ಸರಿನಾ ಆಸ್ ಪರ್ ಅವರ್ ಒಪಿನಿಯನ್ ಬೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಬಿಕಾಸ್ ಇದು ಎಂತಹ ಸಬ್ಜೆಕ್ಟ್ ಆಗುತ್ತೆ ಅಂತಂದ್ರೆ ಇದರಲ್ಲಿ ಜಾಸ್ತಿ ಥಿಯರಿ ಓದೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುವಂತಹ ವಿಷಯ ಇದು ಕಂಪ್ಯೂಟರ್, ಸರಿನಾ? ಸೊ ಹಾಗಾಗಿ ನಮ್ಮ ಸೆಷನ್ ಅಲ್ಲಿ ನಮ್ಮ ವಿಡಿಯೋ ಸೀರೀಸ್ಗಳು ಏನ್ ಬರ್ತವೆ ಅಂತ ಹೇಳಿದ್ವಲ್ವಾ, ಸೊ ಆ ಒಂದು ಸೆಷನ್ ಅಲ್ಲಿ ನಿಮಗೆ ಥಿಯರಿಯ ಜೊತೆಗೆ ಪ್ರಾಕ್ಟಿಕಲ್ ಸಹ ಇರುತ್ತೆ. ಅಂದ್ರೆ ಯಾವ ತರ ಸರ್?
ಮುಂದೆ ಹೇಳ್ತೇವೆ ಸರಿನಾ. ಈಗ ಸದ್ಯಕ್ಕೆ ಕಂಪ್ಯೂಟರ್ನ ವಿಕಸನ ಹೇಳ್ತಾ ಇದೀವಿ, ಅಂದ್ರೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಹೇಳ್ತಾ ಇದ್ದೇವೆ. ಸೊ ಮುಂದೆ ಬರ್ತಾ ಬರ್ತಾ MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಸರಿನಾ. ಸೊ ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ಗಳು ಬರ್ತಾ ಇರ್ತಾವೆ ತಾನೆ. ಅದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಮಾಡ್ತಾ ತೋರಿಸ್ತೇವೆ. ಬಟ್ ಇದು ಥಿಯರಿ ಸಬ್ಜೆಕ್ಟ್ ಆಗಿರೋದ್ರಿಂದ ನೋಡೋಣ ಇದರಲ್ಲಿ ಏನೇನಿದೆ ಅಂತ ಹೇಳಿ. ಓಕೆ ಆಸ್ಪಿರೆಂಟ್ಸ್, ಈಗ ನಾವು ಓದ್ತಾ ಇದ್ದೇವೆ ಈ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್, ಕಂಪ್ಯೂಟರ್ನ ವಿಕಸನ ಯಾವ ತರ ಆಯ್ತು ಅಂತ ಹೇಳಿ, ಸರಿನಾ. ನಿಮ್ಗೆಲ್ಲ ಗೊತ್ತಿರುತ್ತೆ, ಈ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಈ ಟ್ಯಾಲಿಸ್ಟಿಕ್ಸ್ ಗಳನ್ನ ಬಳಸ್ತಾ ಇದ್ರು ನೋಡಿ. ಅದ್ರ ಬಗ್ಗೆನೂ ನಾವು ನೋಟ್ಸ್ ಮಾಡಿ ತಗೊಂಡ್ ಬಂದಿದ್ದೇವೆ, ಸರಿನಾ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಟ್ಯಾಲಿಸ್ಟಿಕ್ಸ್ ಗಳನ್ನ ಬಳಸ್ತಾ ಇದ್ರು. ಅಂದ್ರೆ ಇದು ಯಾವಾಗ, ಈ ಒಂದು ಹಳೆ ಶಿಲಾಯುಗದ ಕಾಲದಲ್ಲಿ ಪ್ರಾಣಿಗಳ ಒಂದು ಕೊಂಬುಗಳಾಗಿರ್ಬೋದು ಅಥವಾ ಎಲುಬುಗಳಾಗಿರ್ಬೋದು, ಮರದ ದಿಣ್ಣೆಗಳಾಗಿರ್ಬೋದು, ಅದ್ರ ಮೇಲೆ ಡೇಟಾಗಳನ್ನ ಬರೆದು ಸ್ಟೋರ್ ಮಾಡ್ತಾ ಇದ್ರು ಅಂತ ಗೊತ್ತಿದೆ. ಸರಿ, ಇದೆಲ್ಲ ಎಕ್ಸಾಮಿಗೆ ಕೇಳ್ತಾರ ನೋಡಿ. ಇದೆಲ್ಲ ಎಕ್ಸಾಮಿಗೆ ಕೇಳಲ್ಲ, ಬಟ್ ಕಂಪ್ಯೂಟರ್ ಯಾವ ತರ ಉದಯ ಆಯ್ತು, ಯಾವ ತರ ಹೊರಗಡೆ ಬಂತು, ಇವತ್ತು ನಾವು ಲ್ಯಾಪ್ಟಾಪ್ ನೋಡ್ತೇವೆ, PC ನೋಡ್ತೇವೆ. ಸೊ ಯಾವ ತರ ಬಂತು ಅಂತ ಐಡಿಯಾ ಬೇಕು ತಾನೆ. ಎಸ್. ಸೊ ಅಬ್ಯಾಕಸ್ ನೋಡಿ, ಈ ತರ ಮಣಿಕಟ್ಟುಗಳನ್ನ ಎಣಿಸಿ ಲೆಕ್ಕ ಮಾಡ್ತಾ ಇದ್ರು, ಲೈಕ್ ಕ್ಯಾಲ್ಕುಲೇಟರ್ ತರ ಅದನ್ನ ಯೂಸ್ ಮಾಡ್ತಾ ಇದ್ರು. ಹಾಗೆ ನೇಪಿಯರ್ ಬೋನ್ ಅಂತ ಹೇಳಿ ಬರುತ್ತೆ. ಹಾಗೇನೆ ಫ್ರೆಂಡ್ಸ್, ಈ ಒಂದು ಸ್ಕೇಲ್ ರೀತಿಯ, ಸರಿನಾ, ಸ್ಲೈಡ್ ರೂಲ್ ಅಂತ ಹೇಳಿ ಬರುತ್ತೆ. ಹಾಗೇನೆ ಪಾಸ್ಕಲೈನ್ ಅಂತ ಹೇಳಿ ಬರುತ್ತೆ. ಚೌಕಾಕಾರದ ಒಂದು ತಾಮ್ರದ ಡಬ್ಬಿಯಲ್ಲಿ ಏನು ಚಕ್ರಗಳಿದಾವೆ, ಇದನ್ನ ತಿರುಗಿಸ್ತಾ ಲೆಕ್ಕಗಳನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರು. ಹಾಗೆ ಈ ಏನು ಚಾರ್ಲೆಸ್ ಬ್ಯಾಬೇಜ್ ಅವರೇನಿದ್ದಾರೆ, ಅವರ ಒಂದು ಅನಾಲಿಟಿಕಲ್ ಇಂಜನ್ ಹಾಗೆ ಡಿಫರೆನ್ಸ್ ಇಂಜನ್ ಅಂತ ಹೇಳಿ ಬರ್ತವೆ. ಅವು ಮುಂದೆ ಎವಲ್ಯೂಷನ್ ಆಗಿ ಏನಾಗುತ್ತೆ, ಕಂಪ್ಯೂಟರ್ಗಳು ಅಂತ ಹೇಳಿ ಆಗತ್ತೆ. ಸರ್ ಮೇಲೆ ಹೇಳಿದ್ವಲ್ವಾ, ಅದರಲ್ಲಿ ಏನಾದ್ರು ಎಕ್ಸಾಮಿಗೆ ಕೇಳ್ತಾರ ಅಂತ ಹೇಳೋದಾದ್ರೆ ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಅವು ಇಂಪಾರ್ಟೆಂಟ್ ಅಲ್ಲ. ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಏನ್ ಇಂಪಾರ್ಟೆಂಟ್ ಸರ್? ನೋಡಿ, ಇವು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ನಿಮ್ಗೆ ಏನ್ ಪಾಠ ಮಾಡ್ತಾ ಇದ್ದೇವಲ್ವಾ, ಇವು ಬಹಳ 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 ಅಲ್ಟ್ರಾ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ. ಓಕೆ, ಇವತ್ತಿನ ಒಂದು ಸೆಷನ್ ಅಲ್ಲಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಮತ್ತೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ನ ನೋಡೋಣ. ಅದಕ್ಕಿಂತ ಮುಂಚೆ, ಸರಿನಾ, ಈ ಒಂದು ಜನರೇಷನ್ ಅಂದ್ರೆ ಏನ್ ಸರ್? ನೋಡಿ, ಜನರೇಷನ್ ಅಂತಂದ್ರೆ ಕನ್ನಡದಲ್ಲಿ ಪೀಳಿಗೆಗಳು ಅಂತ ಹೇಳ್ತಾರೆ, ಸರಿನಾ. ಸೊ ಈ ಮೊಟ್ಟ ಮೊದಲ ಜನರೇಷನ್ಸ್ಗಳು ತುಂಬಾ ಏನು ಕಂಪ್ಯೂಟರ್ಗಳು ಏನ್ ಬಂತು, ತುಂಬಾ ಇಡೀ ರೂಮ್ ನಷ್ಟು ದೊಡ್ಡದಿತ್ತು. ಅದಾದ್ಮೇಲೆ ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಸ್ ಗಳನ್ನ ಬಳಸ್ತಾರೆ, ಸರಿನಾ. ಅದು ಏನ್ ಬಳಸ್ತಾರೆ, ಅಲ್ಲಿ ಸಾಫ್ಟ್ವೇರ್ ಯಾವ್ದಿತ್ತು, ಇನ್ಪುಟ್ ಯಾವ್ದಿತ್ತು, ಅದ್ರ ಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಕಂಪ್ಯೂಟರ್ನ ಜನರೇಷನ್ಸ್ ಗಳನ್ನ ಒಟ್ಟಾರೆಯಾಗಿ 6 ಭಾಗವಾಗಿ ಡಿವೈಡ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, 6 ಜನರೇಷನ್ಸ್ ಗಳಾಗಿ ಕಂಪ್ಯೂಟರ್ನ ಜನರೇಷನ್ಸ್ ಗಳನ್ನ ನಾವು ಡಿವೈಡ್ ಮಾಡ್ತೇವೆ. ನಿಮಗೋಸ್ಕರ ತುಂಬಾನೇ ಹೋಮ್ ವರ್ಕ್ ಮಾಡಿ ತಗೊಂಡ್ಬಂದಿದ್ದೇವೆ, ಸರಿನಾ. ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಅಥವಾ ಬೇರೆ ಬೇರೆ ಬುಕ್ ಗಳಲ್ಲಿ ನಿಮಗೆ ಬೇರೆ ಬೇರೆ ಮಾಹಿತಿ ಸಿಗ್ತವೆ. ಬಟ್ ಇಲ್ಲಿ ನಾವು ನಿಮ್ಗೆ ಏನ್ ಹೇಳ್ತಾ ಇದ್ದೇವೆ, ಇದು ತುಂಬಾನೇ ರಿಸರ್ಚ್ ಮಾಡಿ ತೆಗೆದುಕೊಂಡು ಬಂದಂತಹ ನೋಟ್ಸ್ಗಳು, ಸರಿನಾ ಫ್ರೆಂಡ್ಸ್. ಓಕೆ ನೋಡಿ, ಫಸ್ಟ್ ಜನರೇಷನ್ ಯಾವಾಗ ಆರಂಭ ಆಗುತ್ತೆ, 1942 ನಿಂದ ಹಿಡ್ಕೊಂಡು 1955 ಏನು ಮಹಾಯುದ್ಧಗಳು ನಡೀತಾ ಇತ್ತು, ಸರಿನಾ. ಆ ಒಂದು ಟೈಮ್ ಅಲ್ಲಿ ಕಂಪ್ಯೂಟರ್ನ ಕ್ರಾಂತಿ ಆಗುತ್ತೆ ಅಂತ ಹೇಳ್ಬೋದು, ಮಾಡರ್ನ್ ಕಂಪ್ಯೂಟರ್ಗಳದ್ದು. ಹಾಗೆ ಸೆಕೆಂಡ್ ಜನರೇಷನ್ 1956 ಇಂದ 64, ಥರ್ಡ್ ಜನರೇಷನ್ 65 ನಿಂದ 71, ಫೋರ್ತ್ ಜನರೇಷನ್ 72 ನಿಂದ ಹಿಡ್ಕೊಂಡು 79, ಫಿಫ್ತ್ ಜನರೇಷನ್ 80ರಿಂದ ಇವತ್ತಿನ ಪ್ರೆಸೆಂಟ್ ಜನರೇಷನ್ 5ನೇ ಜನರೇಷನ್. ಹಾಗೆ 6ನೇ ಜನರೇಷನ್ ಮುಂದೆ, ಆಯ್ತಾ, ಮುಂದೆ ಬರುವಂತಹ ಜನರೇಷನ್ ಯಾವುದು, 6th ಜನರೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಸರಿನಾ. ಅವನ್ನೆಲ್ಲ ಬಳಸ್ಕೊಂಡು ಅತ್ಯಾಧುನಿಕವಾಗಿ ಕೆಲಸ ಮಾಡುವಂತಹ 6ನೇ ಜನರೇಷನ್ ಅದು ಆಗಿದೆ. ಸೊ ಈಗ ನೋಡೋಣ ಫಸ್ಟ್ ಜನರೇಷನ್ ಮತ್ತೆ ಸೆಕೆಂಡ್ ಜನರೇಷನ್. ಈ ಒಂದು ಸೆಷನ್ ಅಲ್ಲಿ ಫಸ್ಟ್ ಜನರೇಷನ್ ಮತ್ತೆ ಸೆಕೆಂಡ್ ಜನರೇಷನ್ ನೋಡೋಣ ಫ್ರೆಂಡ್ಸ್. ಸೊ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ, ಆಯ್ತಾ. ಈ ವಿಡಿಯೋ ನೋಡಿ ಆದ್ಮೇಲೆ ಅಥವಾ ವಿಡಿಯೋ ನೋಡ್ತಾ ಇರುವಾಗ, ಹಾಗೆ ಸರಿನಾ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ನೋಟ್ಸ್ ಸಹ ಪ್ರೊವೈಡ್ ಮಾಡ್ತೇವೆ, ಸರಿನಾ. ನಿಮ್ಮ ಒಂದು ಸಪೋರ್ಟ್ ಬೇಕಾಗುತ್ತೆ. ಅಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಪ್ರತಿಯೊಂದನ್ನ ಕವರ್ ಮಾಡ್ತೇವೆ. ಕಂಪ್ಯೂಟರ್ನ ಬಗ್ಗೆ A to Z, ಫ್ರಮ್ ದ ಗ್ರಾಸ್ ರೂಟ್ಸ್ ಟು ಗ್ಯಾಲಾಕ್ಸಿ, ಅಂದ್ರೆ ಒಂದು ಆಯ್ತಾ, ಪ್ರತಿಯೊಂದನ್ನ ಕವರ್ ಮಾಡ್ತಾ ಹೋಗ್ತೇವೆ ಪ್ರತಿಯೊಂದು ಚಾಪ್ಟರ್ಸ್ ಗಳಲ್ಲಿ. ಓಕೆ, ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು ಕನ್ನಡದಲ್ಲಿ ಏನಂತಾರೆ ಸರ್ ಇದಕ್ಕೆ? ಮೊದಲ ಪೀಳಿಗೆಯ ಕಂಪ್ಯೂಟರ್ಗಳು ಅಂತ ಹೇಳ್ತಾರೆ, ಮೊದಲ ಪೀಳಿಗೆಯ ಕಂಪ್ಯೂಟರ್ಸ್ಗಳು ಅಂತ ಹೇಳ್ತಾರೆ. ಓಕೆ ಸರ್, ಏನು ಈ ವರ್ಷಗಳಿದಾವೆ, ಇದನ್ನ ಏನು ನಾವೇನಾದ್ರೂ ಬಾಯ್ಪಾಠ ಮಾಡ್ಬೇಕಾ ಅಂತ ಕೇಳೋದಾದ್ರೆ ಬೇಡ. ಬಟ್ ನಿಮ್ಗೆ ಇಡೀ ಕೋರ್ಸ್ ಅರ್ಥ ಆಗ್ಬೇಕಲ್ವಾ, ಅರ್ಥ ಬೇಕು ತಾನೆ. ಎಸ್, ಸರಿನಾ. ಯಾವುದು ಕಂಪ್ಯೂಟರ್ ಯಾವಾಗ ಬಂತು ಅಂತ ಹೇಳಿ ಐಡಿಯಾ ಬೇಕು ತಾನೆ ನಿಮಗೆ. ಎಸ್, ಸರಿನಾ. ಸೊ ಹಾಗಾಗಿ 1942 ನಿಂದ ಹಿಡ್ಕೊಂಡು 1942 ನಿಂದ ಹಿಡ್ಕೊಂಡು 55 ಈ ಒಂದು ಏಜ್ ಅಲ್ಲಿ ಬಂದಂತಹ ಜನರೇಷನ್ ಕಂಪ್ಯೂಟರ್ ಗಳನ್ನ ಮೊದಲ ಪೀಳಿಗೆಯ ಕಂಪ್ಯೂಟರ್ಗಳು ಅಂತ ಹೇಳ್ತಾರೆ. ಸೊ ಇದರ ವಿಶೇಷ ಏನು ಸರ್? ಎಕ್ಸಾಮ್ ಅಲ್ಲಿ ಕೇಳ್ತಾರೆ, 100% ಕೇಳ್ತಾರೆ. ಕ್ಯಾರೆಕ್ಟರ್ಗಳು ಏನೇನಾಗಿತ್ತು ನೋಡಿ.
ಅವು ಬಹಳ ದೊಡ್ಡ ಸೈಜ್ ಅನ್ನ ಹೊಂದಿತ್ತು. ಲಾರ್ಜ್ ಸೈಜ್ ಅಂದ್ರೇನು, ಇಡೀ ರೂಮ್ ನ ಗಾತ್ರ, ರೂಮ್ ಮನೆಗಳು ಎಷ್ಟಿರ್ತವೆ ಅಷ್ಟು ದೊಡ್ಡ ದೊಡ್ಡ ಒಂದು ಕಂಪ್ಯೂಟರ್ಗಳು ಇತ್ತು. ಹಾಗೆ ವ್ಯಾಕ್ಯೂಮ್ ಟ್ಯೂಬ್ ಗಳನ್ನ ಅದು ಬಳಸ್ತಾ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ ಅಂದ್ರೆ ಏನ್ ಸರ್? ಈ ನಿರ್ವಾತ ಟ್ಯೂಬ್ಗಳು ಅಂತ ಹೇಳ್ತಾರೆ. ಗಾಳಿ ಇಲ್ಲದಂತಹ ದೊಡ್ಡ ದೊಡ್ಡ ಗಾಜಿನ ಟ್ಯೂಬ್ ಗಳನ್ನ ಬಳಸ್ಕೊಂಡು ಅದರ ಒಳಗಡೆ ವಿದ್ಯುತ್ ಅನ್ನ ಹರಿಸ್ತಾ ಇದ್ರು. ತೋರಿಸ್ತೇವೆ, ಚಿತ್ರಗಳನ್ನ ತೋರಿಸ್ತೇವೆ. ಹಾಗೆ ಮ್ಯಾಗ್ನೆಟಿಕ್ ಡ್ರಮ್ ಗಳನ್ನ ಮೆಮೊರಿ ಪರ್ಪಸ್ಗೋಸ್ಕರ ಅಲ್ಲಿ ಬಳಸ್ಕೊಳ್ತಾ ಇದ್ರು. ಸರಿನಾ? ಸೊ ಚಿತ್ರವನ್ನು ಹೇಳೋದಾದ್ರೆ, ಓಕೆ, ಅದಕ್ಕಿಂತ ಮುಂಚೆ ನೋಡಿ ಕಂಪ್ಯೂಟರ್ ಯಾವ ತರ ಇತ್ತು ನೋಡಿ ಆಸ್ಪಿರೆಂಟ್ಸ್, ಈ ತರ ಇತ್ತು ನೋಡಿ. ಸರಿನಾ? ಇದು ಯಾವ ಆಂಗಲ್ ಇಂದ ನೋಡಿದ್ರು ಕಂಪ್ಯೂಟರ್ ಅನ್ಸುತ್ತಾ? ಸರಿನಾ? ನೋಡಿ ನೋಡಿ ಇಷ್ಟು ದೊಡ್ಡ ಗಾತ್ರದಲ್ಲಿ ಇದೆ. ಸರಿನಾ? ಎಷ್ಟು ವೈರ್ಸ್ ಗಳಿದಾವೆ ಇದಕ್ಕೆ. ಹಾಗೆ ಇಲ್ಲಿ ಒಬ್ಬ ಆಯ್ತಾ ಟೆಕ್ನಿಷಿಯನ್ ನೋಡ್ತಾ ಇರ್ಬೋದು. ಇನ್ಪುಟ್ ಔಟ್ಪುಟ್ ಗಳನ್ನ ಚೇಂಜ್ ಕೊಡ್ತಾ ಇದ್ದಾರೆ. ಆಯ್ತಾ, ಇನ್ಪುಟ್ ಗಳನ್ನ ಕೊಡ್ತಾ ಇದ್ದಾರೆ ಒಳಗಡೆ, ಅವರು ಕಂಪ್ಯೂಟರ್ನ ಒಳಗಡೆ ವೈರ್ ಗಳನ್ನ ತೆಗಿತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಸರಿನಾ ಸ್ಪ್ರೆಡ್ಸ್? ಓಕೆ, ನೋಡಿ ಜಗತ್ತಿನ ಮೊಟ್ಟ ಮೊದಲ ಕಂಪ್ಯೂಟರ್ಗಳು ಆ ತರ ಇತ್ತು. ಅದ್ರ ಒಳಗಡೆ ಏನಿರ್ತಿತ್ತು ಸರ್ ಅಂತ ಹೇಳೋದಾದ್ರೆ, ಅದು ಯಾಕೆ ಅಷ್ಟು ದೊಡ್ಡ ಸೈಜ್ ಇರ್ತಿದ್ವು ಅಂತ ಹೇಳೋದಾದ್ರೆ, ಬಿಕಾಸ್ ಆಫ್ ದೀಸ್ ವ್ಯಾಕ್ಯೂಮ್ ಟ್ಯೂಬ್ಸ್. ಸರಿನಾ? ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ದೀಸ್ ಆರ್ ಕಾಲ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳಿ ಹೇಳ್ತಾರೆ. ಸರಿನಾ? ನೋಡಿ ಎಷ್ಟು ದೊಡ್ಡ ದೊಡ್ಡ ಟ್ಯೂಬ್ಗಳಿದಾವೆ. ಮೇಲೇನು ಸಹ ಟೈಟ್ ಆಗಿ ಇದನ್ನ ಕಟ್ಟಿದ್ದಾರೆ, ಹಾಗೆ ಕೆಳಗಡೆನೂ ಟೈಟ್ ಆಗಿದೆ. ಯಾವುದೇ ಕಾರಣಕ್ಕೂ ಗಾಳಿ ಒಳಗಡೆ ಹೋಗೋದಿಲ್ಲ. ಅಂಡ್ ಇದ್ರ ಒಳಗಡೆ ಎಲೆಕ್ಟ್ರಿಕ್ ಕರೆಂಟ್ ನ ಹರಿಸ್ತಾ ಇದ್ದಾರೆ ಬಹಳ ಫಾಸ್ಟ್ ಆಗಿ. ಸರಿನಾ? ಸೊ ಈ ರೀತಿಯ ಟೆಕ್ನಾಲಜಿಗಳನ್ನ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಗಳಲ್ಲಿ ಬಳಸ್ಕೊಳ್ತಾ ಇದ್ರು. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸರಿನಾ, ವಿಚ್ ಟೈಪ್ ಆಫ್ ಟ್ಯೂಬ್ಸ್ ಆರ್ ಯೂಸ್ಡ್ ಇನ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಹೇಳಿ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್, ನಿರ್ವಾತ ಟ್ಯೂಬ್ಗಳು. ಹಾಗೆ ಮೆಮೊರಿ ಪರ್ಪಸಸ್ಗೆ ಏನನ್ನ ಬಳಸ್ಕೊಳ್ತಾ ಇದ್ರು ಅಂತ ಹೇಳೋದಾದ್ರೆ, ಈ ಮ್ಯಾಗ್ನೆಟಿಕ್ ಡ್ರಮ್ಗಳು ನೋಡ್ತಾ ಇರಬಹುದು ಚಿತ್ರದಲ್ಲಿ ಯಾವ ತರ ಇದೆ ಅಂತ ಹೇಳಿ. ಸರಿನಾ? ಮ್ಯಾಗ್ನೆಟಿಕ್ ಡ್ರಮ್ ಅಂತೇಳಿ ಹೇಳ್ತಾರೆ ಇದನ್ನ. ಓಕೆ, ಸೊ ಗೊತ್ತಾಯ್ತು ನಿಮಗೆ ಏನೇನು ಬಹಳ ಇಂಪಾರ್ಟೆಂಟ್ ಲಕ್ಷಣಗಳು ಅಂತ ಹೇಳಿ. ಸೊ ಈಗ ನೋಡೋಣ, ಈ ಇನ್ಪುಟ್ ಔಟ್ಪುಟ್ ಗೆ ಏನು ಬಳಸ್ತಾ ಇದ್ರು ಸರ್. ನಿಮಗೆ ಚಿತ್ರದಲ್ಲಿ ತೋರಿಸಿದ್ವಿ, ಸಿಕ್ಕಾಪಟ್ಟೆ ವೈರ್ಗಳಿತ್ತು. ಆಯ್ತಾ, ಸಿಕ್ಕಾಪಟ್ಟೆ ಸ್ವಿಚ್ ಬೋರ್ಡ್ಗಳೆಲ್ಲಿತ್ತು. ಎಸ್, ಸೊ ಪೇಪರ್ ಟೇಪ್ ಗಳನ್ನ ಬಳಸ್ತಾ ಇದ್ರು. ಹಾಗೆ ಪಂಚ್ಡ್ ಕಾರ್ಡ್ಸ್ ಅಂತ ಹೇಳಿ ಬರ್ತಾ ಇತ್ತು. ಈಗ ಕೀಬೋರ್ಡ್ ನೋಡಿದಿರ್ತಾನೆ, ಸರಿನಾ? ಮೌಸ್ ಯೂಸ್ ಮಾಡ್ತಿರ್ತಾನೆ. ಎಸ್, ಹಾಗೆ ಪ್ರಿಂಟರ್ ಗಳನ್ನ ಬಳಸ್ತಾ ಇರ್ತಾನೆ. ಹೌದು, ಅವೆಲ್ಲ ಏನು ಇನ್ಪುಟ್ ಮತ್ತೆ ಔಟ್ಪುಟ್ ತಾನೆ. ಹೌದು. ಸೊ ಫಸ್ಟ್ ಜನರೇಷನ್ ಅಲ್ಲಿ ಏನೇನೆಲ್ಲ ಬಳಸ್ತಾ ಇದ್ರು ಇನ್ಪುಟ್ ಔಟ್ಪುಟ್ ಗಳಾಗಿ? ಈ ಪೇಪರ್ ಟೇಪ್ ಗಳಾಗಿರ್ಬೋದು, ಪಂಚಡ್ ಕಾರ್ಡ್ಸ್ ಗಳಾಗಿರ್ಬೋದು, ಇವುಗಳನ್ನ ಇನ್ಪುಟ್ ಮತ್ತೆ ಔಟ್ಪುಟ್ ಗಳಾಗಿ ಬಳಸ್ಕೊಳ್ತಾ ಇದ್ರು. ಹಾಗೇನೆ ಫ್ರೆಂಡ್ಸ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಗಳು ಬಹಳ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ತರ ಇತ್ತು ಅಂದ್ರೆ ಬಹಳ ಬೇಸಿಕ್ ಆಗಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಕೋಬಾಲ್ ಅಂತ ಕೇಳಿದಿರ್ತಾನೆ. ಕೋಬಾಲ್ ಆಗಿರ್ಬೋದು, ಫೋರ್ಟ್ರಾನ್ ಆಗಿರ್ಬೋದು. ಸರಿನಾ? ಇವೆಲ್ಲ ಏನು ಕಂಪ್ಯೂಟರ್ನ ಭಾಷೆಗಳು. ಸೊ ಆ ಕಂಪ್ಯೂಟರ್ನ ಭಾಷೆಗಳು ಅವಾಗ ಇರಲಿಲ್ಲ. ಸರಿನಾ ಫ್ರೆಂಡ್ಸ್? ಕಂಪ್ಯೂಟರ್ನ ಭಾಷೆಗಳು, ಕಂಪ್ಯೂಟರ್ ಲ್ಯಾಂಗ್ವೇಜ್ ಅವಾಗ ಇರಲಿಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ. ಅಂದ್ರೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರಲಿಲ್ಲ. ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಇದ್ವು. ಅದನ್ನ ಮಷಿನ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತಾ ಇದ್ರು. ಸರ್, ಇದ್ರ ಮೇಲೆ ಪ್ರಶ್ನೆ ಬರುತ್ತಾ? ಖಂಡಿತವಾಗಿ ಬಂದೇ ಬರುತ್ತೆ. ಸರಿನಾ? ಮಷಿನ್ ಲ್ಯಾಂಗ್ವೇಜ್ ಗಳನ್ನ ಬಳಸ್ತಾ ಇದ್ರು. ಎಸ್, ಹಾಗೇನೆ ಆಪರೇಷನ್ ಸ್ಪೀಡ್ ವಾಸ್ ಇನ್ ಮಿಲಿ ಸೆಕೆಂಡ್ಸ್. ಅರ್ಥ ಮಾಡ್ಕೊಳ್ಳಿ, ಮಿಲಿ ಸೆಕೆಂಡ್ ಗಳಲ್ಲಿ ಕೆಲಸ ಮಾಡ್ತಾ ಇತ್ತು ಮೊಟ್ಟ ಮೊದಲ ಜನರೇಷನ್ ಕಂಪ್ಯೂಟರ್ಗಳು. ಮಿಲಿ ಸೆಕೆಂಡ್ಸ್ ಗಳಲ್ಲಿ. ಇವತ್ತಿನ ಕಂಪ್ಯೂಟರ್ಗಳು ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಇವತ್ತಿನ ಸೂಪರ್ ಕಂಪ್ಯೂಟರ್ಗಳು ಏನಿದಾವೆ ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಬಟ್ ಅವಾಗಿನ ಕಂಪ್ಯೂಟರ್ಗಳು ಮಿಲಿ ಸೆಕೆಂಡ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇತ್ತು. ಹಾಗೇನೆ ಜನರೇಷನ್ಸ್ ವರ್ ಯೂಸಿಂಗ್ ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್. ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ನೋಡಿ? ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಮೊಬೈಲ್ ಅನ್ನ ಬಳಸ್ತೀರಾ, ಕಂಪ್ಯೂಟರ್ನ ಬಳಸ್ತೀರಾ. ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಕಾಣುತ್ತೆ? ವಿಂಡೋಸ್ ಅಂತ ಹೇಳಿ ಕಾಣುತ್ತೆ ತಾನೆ? ಹೌದು ಸರ್, ಕಾಣುತ್ತೆ. ಹಾಗೆ ಮೊಬೈಲ್ ನ ನೀವು ಬಳಸ್ತಾ ಇರ್ತೀರಾ. ಆಂಡ್ರಾಯ್ಡ್ ಅಂತ ನೀವು ಕೇಳಿದಿರ್ತಾನೆ, ಆಂಡ್ರಾಯ್ಡ್ ಸಿಸ್ಟಮ್. ಆಯ್ತಾ? ಆಂಡ್ರಾಯ್ಡ್ ಇಷ್ಟನೇ ವರ್ಷನ್, ಆಂಡ್ರಾಯ್ಡ್ ಅಷ್ಟನೇ ವರ್ಷನ್ ಅಂತ ಕೇಳಿದಿರ್ತಾನೆ. ಎಸ್, ಇವೆಲ್ಲ ಏನು? ಇವೆಲ್ಲ OS ಅಂತ ಹೇಳಿ ಕರೀತಾರೆ, ಆಪರೇಟಿಂಗ್ ಸಿಸ್ಟಮ್. ಇದ್ರ ಮೇಲೆ ಸಪರೇಟ್ ಚಾಪ್ಟರ್ ಬರುತ್ತೆ ನೋಡಿ, ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾದ್ರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ ಎಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಇತ್ತು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್. ಯಾವ ಸಿಸ್ಟಮ್? ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಹೇಳ್ತಾರೆ. ಏನಿದು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ? ನೋಡಿ, ಇಲ್ಲಿದೆ ನೋಡಿ. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ನೋಡಿ? ಬ್ಯಾಚ್ ಮಾಡಿ ಇದು ಕೆಲಸಗಳನ್ನ ಮಾಡಿ ಕೊಡ್ತಾ ಇತ್ತು. ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 12 ಕೆಲಸ ಇದೆ ಅನ್ಕೊಳ್ಳಿ. ಕಂಪ್ಯೂಟರ್ಗೆ 12 ಕೆಲಸ ಕೊಡಬೇಕು. ಸರಿನಾ? ಸೊ ಕೊಡ್ತೀರಾ, ಅದಕ್ಕೆ ಇನ್ಪುಟ್ ಕೊಡ್ತೀರಾ. 1 ರಿಂದ 12 ಕೆಲಸವನ್ನ ಮಾಡಿ ಮುಗಿಸಿ ಅಂತ ಹೇಳಿ ಕಂಪ್ಯೂಟರ್ಗೆ ನೀವು ಇನ್ಪುಟ್ ಅನ್ನ ಕೊಡ್ತೀರಾ. ಸೊ ಕಂಪ್ಯೂಟರ್ ಏನ್ ಮಾಡುತ್ತೆ? ಓಕೆ, ಅದರಲ್ಲಿ ನಿಮಗೆ 12ನೇ ಕೆಲಸ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳಿ. ಸರಿನಾ? ಸೊ ಕಂಪ್ಯೂಟರ್ ಏನ್ ಮಾಡ್ಬೇಕಾಗತ್ತೆ? ನಿಮ್ಗೆ ಯಾವ್ದು ಇವತ್ತಿನ ಕಂಪ್ಯೂಟರ್ಗಳು ಫಸ್ಟ್ ಪ್ರಿಯಾರಿಟಿ ಯಾವ್ದು ಅದನ್ನ ನೀವು ಏನ್ ಮಾಡ್ಬೋದು? ಅದಕ್ಕೆ ಹೇಳ್ಬೋದು ನೀವು.
ಫಟಾಫಟ್ ಮುಗಿಸಿ ಹಾಕುತ್ತೆ. ಬಟ್ ಫಸ್ಟ್ ಜನರೇಷನ್ ಅಲ್ಲಿ ಬಂದಂತಹ ಕಂಪ್ಯೂಟರ್ಗಳು ಯಾವ ತರ ಇತ್ತು ಅಂತ ಹೇಳೋದಾದ್ರೆ, ಮೊದಲನೇ ಕೆಲಸ ಫಸ್ಟ್ ಮುಗಿಸ್ತಾ ಇತ್ತು, ಎರಡನೇ ಕೆಲಸ ನೆಕ್ಸ್ಟ್ ಮುಗಿಸ್ತಾ ಇತ್ತು, ಎರಡನೇದಾದ್ಮೇಲೆ ಮೂರನೇ ತಗೊಳ್ತಾ ಇತ್ತು, ಮೂರನೇದಾದ್ಮೇಲೆ ನಾಲ್ಕನೇ ತಗೊಳ್ತಾ ಇತ್ತು. ಈ ರೀತಿ ಮುಗಿಸ್ತಾ 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 12ನೇಕ್ಕೆ ಬರ್ತಾ ಇತ್ತು. ಅದು ನೋಡಿ ಎಷ್ಟು ಟೈಮ್ ಹಿಡಿತಾ ಇತ್ತು ಇಲ್ಲಿ ಅಂತ. ಎಸ್, ಇಂತಹ ಒಂದು ಬ್ಯಾಚ್ ವೈಸ್ ಬ್ಯಾಚ್ ಮಾಡಿ ಏನು ಕೆಲಸ ಮಾಡುತ್ತಲ್ವಾ, ಅಂತಹ ಆಪರೇಟಿಂಗ್ ಸಿಸ್ಟಮ್ಗೆ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಸರಿನಾ ಫ್ರೆಂಡ್ಸ್? ಈ ರೀತಿಯ ಲಕ್ಷಣಗಳು ಮೊಟ್ಟ ಮೊದಲ ಜನರೇಷನ್ ಕಂಪ್ಯೂಟರ್. ಓಕೆ, ಹಾಗಾದ್ರೆ ಲಿಮಿಟೇಷನ್ಸ್ ಗಳನ್ನ ನೋಡೋಣ. ಲಿಮಿಟೇಷನ್ಸ್ ಅಂತಂದ್ರೆ ಏನು? ಇತಿಮಿತಿಗಳು. ಸೊ ಮೊಟ್ಟ ಮೊದಲ ಜನರೇಷನ್ ಕಂಪ್ಯೂಟರ್ಗೆ ಇತಿಮಿತಿ ಇತ್ತು. ಯಾಕೆ ಅಂತ ಹೇಳೋದಾದ್ರೆ, ತುಂಬಾನೇ ದೊಡ್ಡ ಸೈಜ್ ಆಗಿರೋದ್ರಿಂದ ಅವು ತುಂಬಾನೇ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕೆಲವೊಂದ್ಸಲ ಬ್ಲಾಸ್ಟ್ ಆಗಿ ಈ ಟ್ಯೂಬ್ ಗಳೇನಿದಾವೆ ತುಂಬಾ ಹೀಟ್ ಆಗಿ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ಕೊಳ್ತಾ ಇತ್ತು. ಸೊ ಹಾಗಾಗಿ ಆ ಒಂದು ಟೆಂಪರೇಚರ್ ನ ಕಡಿಮೆ ಮಾಡೋದಕ್ಕೆ ಅಲ್ಲಿ ಏರ್ ಕಂಡೀಷನ್ ಗಳನ್ನ ಬಳಸ್ತಾ ಇದ್ರು. ಬಿಕಾಸ್ ಆ ಒಂದು ಕಂಪ್ಯೂಟರ್ ಇಟ್ಟಿರುವಂತಹ ರೂಮ್ ಅಲ್ಲಿ ಯಾವಾಗ್ಲೂ ಕೂಲ್ ಮೇಂಟೈನ್ ಆಗ್ಲಿ ಅಂತ ಹೇಳಿ. ಹಾಗೇನೆ ಅವು ಪೋರ್ಟೇಬಲ್ ಆಗಿದ್ದಿಲ್ಲ. ಪೋರ್ಟೇಬಲ್ ಅಂದ್ರೇನು? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಸಾಧ್ಯ ಆಗಿತ್ತು ಆಲ್ಮೋಸ್ಟ್. ಸರಿನಾ? ಯಾಕಂದ್ರೆ ದೊಡ್ಡ ದೊಡ್ಡ ಸೈಜ್ ಇತ್ತು. ಇಡೀ ರೂಮ್ ನಷ್ಟು ಸೈಜ್ ಇದ್ರೆ ನೀವು ಯಾವ ತರ ತೆಗೆದುಕೊಂಡು ಹೋಗಕ್ಕಾಗತ್ತೆ ಅಲ್ವಾ? ನೆಕ್ಸ್ಟ್, ದೇ ನೀಡ್ ಸ್ಪೆಷಲ್ ಸ್ಕಿಲ್ ಟು ಆಪರೇಟ್. ಅಂದ್ರೆ ಇವತ್ತಿನ ಕಂಪ್ಯೂಟರ್ ನೋಡಿ, ಚಿಕ್ಕ ಸ್ಕೂಲ್ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರವರೆಗೆ ಏನ್ ಮಾಡ್ಬೋದು, ಆರಾಮಾಗಿ ಆಪರೇಟ್ ಮಾಡ್ಬೋದು. ಬಟ್ ಅವಾಗಿನ ಕಂಪ್ಯೂಟರ್ಗಳು ಬಹಳ ಸ್ಕಿಲ್ ಬೇಕಾಗಿತ್ತು, ಅದಕ್ಕೆ ಬಹಳ ಕೌಶಲ್ಯ ಅದಕ್ಕೆ ಬೇಕಾಗಿತ್ತು. ಸೊ ಈಗ ನೋಡೋಣ ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಎಕ್ಸಾಂಪಲ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಪಿಕ್ಚರ್ ತೋರಿಸಿದ್ವಿ ಅದು ಯಾವ ಕಂಪ್ಯೂಟರ್ನ ಪಿಕ್ಚರ್ ಆಗಿತ್ತು? ಇನಿಯಾಕ್. ಯಾವ್ದದು? ಇನಿಯಾಕ್. ಇನಿಯಾಕ್ ಅಂತಂದ್ರೇನು? ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಗ್ರೇಟರ್ ಕ್ಯಾಲ್ಕುಲೇಟರ್ ಅಥವಾ ಕಂಪ್ಯೂಟರ್ ಅಂತ ಹೇಳಿ ಕರೀತಾರೆ. ನೋಡಿ, ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನಿಯಾಕ್ ಅಂತಂದ್ರೇನು? ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳಿ ಹೇಳ್ತಾರೆ, ಅಥವಾ ಕಂಪ್ಯೂಟರ್ ಅಂತ ಹೇಳ್ತಾರೆ. ಸೊ ಇದು ಇನಿಯಾಕ್ ನ ಚಿತ್ರ ಆಯ್ತಾ. ಇದು ಜಗತ್ತಿನ ಮೊಟ್ಟ ಮೊದಲ ಒಂದು ಡಿಜಿಟಲ್ ಕಂಪ್ಯೂಟರ್ ಆಗಿದೆ, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಪ್ರೋಗ್ರಾಮೇಬಲ್ ಜನರಲ್ ಪರ್ಪೋಸ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗಿತ್ತು. ಯಾವುದು? ಇನಿಯಾಕ್. ಹಾಗೇನೆ ಫ್ರೆಂಡ್ಸ್, ಇಡಿ ವ್ಯಾಕ್ ಅಂತ ಹೇಳಿ ಬರುತ್ತೆ, ಮುಂದೆ ಹೇಳ್ತೇವೆ. ಬಟ್ ಇನಿಯಾಕ್ ನ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇನಿಯಾಕ್ ನ ಕಂಡುಹಿಡಿದಂತಹ ಅಥವಾ ಡೆವಲಪ್ಮೆಂಟ್ ಮಾಡಿದಂತಹ ಇಬ್ಬರು ವಿಜ್ಞಾನಿಗಳು ಯಾರು ಅಂತ ಹೇಳೋದಾದ್ರೆ, ಜೆ ಪ್ರಸ್ಪರ್ ಎಕರ್ಟ್ ಹಾಗೆ ಜಾನ್ ಮೌಚ್ಲಿ ಅಂತ ಹೇಳಿ. ಯಾರು ಇವರು ಅಂತ ಹೇಳೋದಾದ್ರೆ, ಇವರು ಪ್ರೊಫೆಸರ್ಸ್ ಗಳು ಆಗಿದ್ರು. ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಪೆನ್ಸಿಲ್ವೇನಿಯಾ ಏನು ಯೂನಿವರ್ಸಿಟಿ ಇದೆ ಅಲ್ಲಿ ಇವರು ಪ್ರೊಫೆಸರ್ಸ್, ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ಸ್ ಗಳು ಆಗಿದ್ರು. ಇವ್ರು ಏನ್ ಮಾಡ್ತಾರೆ? ಇನಿಯಾಕ್ ಜಗತ್ತಿನ ಮೊಟ್ಟ ಮೊದಲ ಪ್ರೋಗ್ರಾಮೇಬಲ್ ಜನರಲ್ ಪರ್ಪೋಸ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ನ ಇವರು ಐಡೆಂಟಿಫೈ ಮಾಡ್ತಾರೆ. ಯಾರು? ಇನಿಯಾಕ್. ಯಾರು? ಈ ಜೆ ಪ್ರಸ್ಪರ್ ಎಕರ್ಟ್ ಮತ್ತೆ ಜಾನ್ ಮೌಚ್ಲಿ. ನೋಡಿ, ಇನಿಯಾಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಗ್ರೇಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಇದು ಜಗತ್ತಿನ ಮೊಟ್ಟ ಮೊದಲ ಈ ಪ್ರೋಗ್ರಾಮೇಬಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಆಗಿತ್ತು. ಸೊ ನೋಡ್ತಾ ಇರಬಹುದು ಈ ಇನಿಯಾಕ್ ನ ಒಂದು ಚಿತ್ರವನ್ನು. ಸೊ ಈಗ ನೋಡೋಣ, ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ ಇನ್ನೊಂದು ಕಂಪ್ಯೂಟರ್ ಬರುತ್ತೆ, ಇಡಿ ಸ್ಯಾಕ್ ಅಂತ ಹೇಳಿ. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಹೇಳಿ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ. ಸೊ ಇದೇನಂತ ಹೇಳೋದಾದ್ರೆ, ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಬಳಸಿಕೊಂಡಂತಹ ಮೊಟ್ಟ ಮೊದಲ ಕಂಪ್ಯೂಟರ್. ಇಟ್ ಈಸ್ ದ ಫಸ್ಟ್ ಕಂಪ್ಯೂಟರ್ ಟು ಯೂಸ್ ದ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಸ್ಟೋರ್ಡ್ ಪ್ರೋಗ್ರಾಮ್, ಈಗ ರ್ಯಾಮ್ ಅಂತ ಹೇಳ್ತೀವಿ ನಾವು, ಆಯ್ತಾ. ಈ ಡಿಸ್ಕ್ಗಳು ಬರ್ತವೆ, ಸಿಡಿಗಳೆಲ್ಲ. ಸರ್ ಇವೆಲ್ಲ ಏನು? ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ಗಳು ಇವೆಲ್ಲ, ಅಥವಾ ಆಪರೇಟಿಂಗ್ ಸಿಸ್ಟಮ್ಗಳ ಒಂದು ಸಿಡಿಗಳು ಬರ್ತವೆ. ಸೊ ಡಿಸ್ಕ್ಗಳು ಬರ್ತವೆ, ಅದನ್ನ ನಾವು ಹಾಕಿದಾಗ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿತ್ತಲ್ವಾ. ಎಸ್, ಫಸ್ಟ್ ಕಂಪ್ಯೂಟರ್ ಆಗಿತ್ತು. ಯಾವ್ದದು? ಇಡಿ ಸ್ಯಾಕ್. ನೆಕ್ಸ್ಟ್, ಇದನ್ನ ಐಡೆಂಟಿಫೈ ಮಾಡಿದವರು ಯಾರು ಅಂತ ಹೇಳೋದಾದ್ರೆ, ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಇವರು, ಮುಂದೆ ಬರ್ತಾರೆ, ಡಾಕ್ಟರ್ ಜಾನ್ ವೋನ್ ನ್ಯೂಮನ್ ಅಂತ ಹೇಳಿ. ಯಾರು? ಡಾಕ್ಟರ್ ಜಾನ್ ನ್ಯೂಮನ್ ಅಂತ ನೀವು ನೆನ್ಪಿಟ್ಕೋಬಹುದು ಶಾರ್ಟ್ಕಟ್ ಆಗಿ. ಇವ್ರೇನ್ ಮಾಡ್ತಾರೆ? ಈ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಡೆವಲಪ್ಮೆಂಟ್ ಮಾಡಿದಂತಹ ಈ ಒಬ್ಬ ಟೆಕ್ನಿಷಿಯನ್ ಅಥವಾ ವಿಜ್ಞಾನಿ ಇವರು. ಓಕೆ, ಹಾಗೆ ನೋಡ್ತಾ ಇರಬಹುದು ಈ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ನ ಒಂದು ಚಿತ್ರ ನೋಡಿ. ಇದು ಇಷ್ಟು ದೊಡ್ಡದು, ಇದು ಏನಿದು? ಕಂಪ್ಯೂಟರ್. ನೋಡಿ, ಕಂಪ್ಯೂಟರ್. ಸರ್ನ ಬಿಲೀವ್ ಮಾಡಕ್ಕಾಗತ್ತಾ? ಬಿಲೀವ್ ಮಾಡಕ್ಕಾಗಲ್ಲ. ನೋಡಿ, ಇಷ್ಟು ದೊಡ್ಡ ಕಂಪ್ಯೂಟರ್ ಆಗಿತ್ತು. ನೆಕ್ಸ್ಟ್ ಬರುತ್ತೆ ಈ ಅಟಾನಸ್ ಆಫ್ ಬೆರ್ರಿ ಕಂಪ್ಯೂಟರ್. ಇದು ಫಸ್ಟ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಡಿವೈಸ್ ಆಗಿರುತ್ತೆ. ಹಾಗೇನೆ ಇದನ್ನ ಜಾನ್ ಅಟಾನಸ್ ಆಫ್, ಆಯ್ತಾ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಹಾಗೇನೆ ಯೂನಿವ್ಯಾಕ್ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ನೋಡಿ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೆ
ಕೇಳಿದ್ರಿ ಇದನ್ನ ನಾನ್ HK ಕ್ವಶನ್ ಪೇಪರ್ ಕಂಪ್ಯೂಟರ್ ತೆಗೆದು ನೋಡಿ ನೀವು ಬೇಕಿದ್ರೆ ಯುನಿವ್ಯಾಕ್ ಕೇಳಿದ್ದಾರೆ. ಸೊ ಯುನಿವ್ಯಾಕ್ ಅಂತಂದ್ರೇನು ಫುಲ್ ಫಾರ್ಮ್? ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ 1 ಅಂತ ಹೇಳಿ ಕರೀತಾರೆ. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಯುನಿವ್ಯಾಕ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳಿ ಕರೀತಾರೆ. ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಕಮರ್ಷಿಯಲ್ ಪರ್ಪಸಸ್ಗೋಸ್ಕರ ಬಳಸಿದಂತಹ ಕಂಪ್ಯೂಟರ್. ಇದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸಿದಂತಹ ಕಂಪ್ಯೂಟರ್ ಯಾವ್ದಂತ ಕೇಳೋದಾದ್ರೆ ಯುನಿವ್ಯಾಕ್. ಸೊ ಇದನ್ನ ಡೆವಲಪ್ಮೆಂಟ್ ಮಾಡಿದವರು ಒನ್ಸ್ ಅಗೇನ್ ಜೆ ಪ್ರಸ್ಪರ್ ಎಕರ್ಟ್ ಮತ್ತೆ ಜಾನ್ ಮೌಚ್ಲಿ 1948ರಲ್ಲಿ ಇದನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ಈ ಒಂದು ಯುನಿವ್ಯಾಕ್ ನ ಚಿತ್ರವನ್ನ ನೋಡಿ, ಎಷ್ಟು ದೊಡ್ಡ ಒಂದು ಕಂಪ್ಯೂಟರ್ ನಿಮಗೆ ನೋಡಕ್ಕೆ ಸಿಗ್ತಾ ಇದೆ. ಹಾಗೇನೆ ನಾಳೆ ನೋಡೋಣ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳು, ಸರಿನಾ? ಸೊ ಕ್ಲಾಸ್ ನ ಮುಗಿಸೋಕ್ಕಿಂತ ಮುಂಚೆ ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಕೊಡ್ತೇವೆ. ಸೊ ಯಾರ್ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಸೊ ಮೊಟ್ಟ ಮೊದಲ ಕ್ವಶನ್ ಸರ್ನಾ, ಮೊಟ್ಟ ಮೊದಲ ಕ್ವಶನ್ ಫಾರ್ ಎಕ್ಸಾಂಪಲ್ ನೀವು ಏನ್ ಮಾಡ್ಬೋದು, ಕಮೆಂಟ್ ಮಾಡುವಾಗ ನಂಬರ್ 1 ಅಂತ ಟೈಪ್ ಮಾಡಿ ಅದ್ರ ಮುಂದೆ ಆನ್ಸರ್ ನ ಬರೆದು ಬಿಡಿ, ಟೈಪ್ ಮಾಡಿ. ಸೊ ಫಸ್ಟ್ ಕ್ವಶನ್, ವಿಚ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ಟು ಯೂಸ್ಡ್ ಫಾರ್ ಕಮರ್ಷಿಯಲ್ ಪರ್ಪಸಸ್? ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು? ಸರ್ನಾ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಹಾಗೆ ಜಗತ್ತಿನ ಮೊಟ್ಟ ಮೊದಲ ಈ ಪ್ರೋಗ್ರಾಮೇಬಲ್ ಡಿಜಿಟಲ್ ಕಂಪ್ಯೂಟರ್ ಯಾವ್ದಾಗಿತ್ತು? ಆಯ್ತಾ, ಜಗತ್ತಿನ ಮೊಟ್ಟ ಮೊದಲ ಪ್ರೋಗ್ರಾಮೇಬಲ್ ಡಿಜಿಟಲ್ ಕಂಪ್ಯೂಟರ್ ಯಾವ್ದಾಗಿತ್ತು ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಮೂರನೇ ಕ್ವಶನ್ ನ ಆನ್ಸರ್ ಮಾಡಿ ಆಸ್ಪಿರೆಂಟ್ಸ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು ಈ ಒಂದು ಮೆಮೊರಿ ಪರ್ಪಸಸ್ಗೋಸ್ಕರ, ತಮ್ಮ ಒಂದು ಮೆಮೊರಿಗಳಿಗೋಸ್ಕರ ಯಾವ ಒಂದು ಡಿವೈಸ್ ಗಳನ್ನ ಅದು ಬಳಸ್ತಾ ಇತ್ತು, ಯಾವ ಒಂದು ಮಷೀನ್ ಅನ್ನ ಅದು ಬಳಸ್ತಾ ಇತ್ತು, ಸರಿನಾ? ಮೊಟ್ಟ ಮೊದಲ ಕ್ವಶನ್ ಕೇಳಿದ್ವಿ, ಈ ಒಂದು ಕಮರ್ಷಿಯಲ್ ಪರ್ಪಸಸ್ಗೋಸ್ಕರ ಯೂಸ್ ಮಾಡಿದಂತಹ ಕಂಪ್ಯೂಟರ್ ಯಾವುದು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎರಡನೇ ಒಂದು ಕ್ವಶನ್, ಈ ಒಂದು ಜಗತ್ತಿನ ಮೊಟ್ಟ ಮೊದಲ ಪ್ರೋಗ್ರಾಮೇಬಲ್ ಡಿಜಿಟಲ್ ಕಂಪ್ಯೂಟರ್ ಯಾವ್ದಾಗಿತ್ತು? ಹಾಗೆ ಮೂರನೇ ಕ್ವಶನ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು ತಮ್ಮ ಮೆಮೊರಿ ಪರ್ಪಸಸ್ಗೋಸ್ಕರ ಏನನ್ನ, ಯಾವ ಒಂದು ಡಿವೈಸ್ ಅನ್ನ ಬಳಸಿದ್ವು, ಸರಿನಾ? ಸೊ ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಯಾರದೆಲ್ಲ ಆನ್ಸರ್ಸ್ ಗಳು ರೈಟ್ ಇರ್ತವೆ ಅವರಿಗೆ ನಾವು ಹಾರ್ಟ್ ಆಪ್ಷನ್ ನ ಕೊಡ್ತೇವೆ, ಸರಿನಾ? ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅವೇ ರೈಟ್ ಆನ್ಸರ್ಸ್ ಗಳು ಅಂತ ಹೇಳಿ, ಸರಿನಾ ಫ್ರೆಂಡ್ಸ್? ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಇದೇ ರೀತಿ ಇರಲಿ. ಖಂಡಿತವಾಗಿಯೂ ನಿಮಗೆ ಆಯ್ತಾ ಈ ಬರುವಂತಹ ದಿನಗಳಲ್ಲಿ ಸಮಗ್ರವಾಗಿರುವಂತಹ ಕಂಪ್ಯೂಟರ್ ಕೋರ್ಸ್ ನ ನಿಮಗೋಸ್ಕರ ನಾವು ಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹಾಗೆ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ, ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಲಿಂಕ್ ಗಳನ್ನ ಕೊಟ್ಟಿರ್ತೇವೆ, ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ ಗಳ, ಪ್ರತಿಯೊಂದು ನೋಟಿಫಿಕೇಶನ್ಸ್ ಗಳ, ಹಾಗೆ ಡೈಲಿ ಪೇಪರ್ ಕಟಿಂಗ್ಸ್ ಗಳನ್ನ ಹಾಕೋದಾಗಿರ್ಬೋದು, ಹಾಗೆ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಏನೇನು ಚೇಂಜಸ್ ಆಗಿದ್ದಾವೆ ಅವೆಲ್ಲವನ್ನ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೇವೆ ಟೈಮ್ ಟು ಟೈಮ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.